ಗೈಸ್, ಸಿ ಇದು ಯಾವ ರೀತಿ ಬಂತಂತೇಳಿ ನೀವೇನ್ ನೋಡ್ಬಹುದು. ಏಕ್ದಮ್ ಗ್ಲಾಸಿ ಫಿನಿಶ್ ಬಂದದ. ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ನಾನು ಅಶ್ವಿನಿ ಹರಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ವಿಂಟರ್ ಸೀಸನ್ ನಲ್ಲಿ ಯಾವ ರೀತಿ ಮೇಕಪ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡ್ತೇನೆ. ಗೈಸ್, ನಿಮಗೂ ಕೂಡ ವಿಂಟರ್ ಸೀಸನ್ ಅಲ್ಲಿ ಮೇಕಪ್ ಮಾಡುವಾಗ ಬೇಸ್ ಕೇಕಿ ಆಗ್ತಿದೆಯಾ ಅಥವಾ ಡ್ರೈ ಪ್ಯಾಚಸ್ ಕಾಣ್ತಿದೆಯಾ? ಮೇಕಪ್ ಆದಷ್ಟು ಬೇಗ ಡಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ವಿಂಟರ್ ಸೀಸನ್ ಅಲ್ಲಿ ಮೇಕಪ್ ಅನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಬನ್ನಿ ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಪ್ರಥಮವಾಗಿ ವೆಟ್ ಟಿಶ್ಯೂ ತಗೊಂಡ ನೀಟಾಗಿ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಂಡು, ಗೈಸ್ ವೆಟ್ ಟಿಶ್ಯೂನಿಂದ ಎಕ್ದಮ್ ಸ್ಮಾಲ್ ಪಾರ್ಟಿಕಲ್ಸ್ ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗ್ತದ. ಅದಕ್ಕೆ ಆದಷ್ಟು ನಾವು ವೆಟ್ ಟಿಶ್ಯೂ ಇಂದನ ಫೇಸ್ ಅನ್ನ ಕ್ಲೀನ್ ಮಾಡುವುದು ಉತ್ತಮ ಅನಿಸ್ತದ. ಫೇಸ್ ವಾಶ್ ಮಾಡಿದ್ರು ಕೂಡ ನಾನು ನೆಕ್ಸ್ಟ್ ಮತ್ತೊಂದ್ಸರಿ ವೆಟ್ ಟಿಶ್ಯೂ ಅನ್ನ ಯೂಸ್ ಮಾಡ್ತೇನೆ. ಯಾಕಂದ್ರೆ ಇದರಲ್ಲಿ ಕ್ಲೀನ್ ಆಗಿ ನೀಟಾಗಿ ಫೇಸ್ ಕ್ಲೀನ್ ಆಗ್ತದ. ಇದನ್ನ ನೀವು ಆಯಿಲಿ ಸ್ಕಿನ್ ದವರಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಡ್ರೈ ಸ್ಕಿನ್ ದವರಾದ್ರೂ ಕೂಡ ವೆಟ್ ಟಿಶ್ಯೂ ಅನ್ನ ಯೂಸ್ ಮಾಡ್ಕೋಬಹುದು. ಗೈಸ್, ಈ ಸ್ಟಿಕ್ಕರ್ ಅನ್ನ ನಾನು ತೆಗಿತೇನೆ ಈಗ. ನೆಕ್ ಕೂಡ ಮರೆಯೋಂಗಿಲ್ಲ. ಫೇಸ್ ಅನ್ನ ನಾವು ಯಾವ ರೀತಿ ಕೇರ್ ತಗೋತೀವಲ್ಲ ಅದರೊಂದಿಗೆ ನೆಕ್ ಕೂಡ ನೀಟಾಗಿ ಎಲ್ಲಾ ಸ್ಟೆಪ್ಸ್ ಅನ್ನು ಫಾಲೋ ಮಾಡಬೇಕು. ನೆಕ್ ಕೊಂಡಲ್ಲಿ ನಾವು ಯಾವುದೇ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋಕ್ಕಿಂತ ಮುಂಚೆ 15 to 30 ಸೆಕೆಂಡ್ ಸ್ವಲ್ಪ ನಿಲ್ಲೇಬೇಕು ಗೈಸ್. ಯಾಕಂದ್ರೆ ನಾವು ಹಾಕಿರುವಂತಹ ಪ್ರಾಡಕ್ಟ್ ನೀಟಾಗಿ ಸೆಟ್ ಆಗ್ಬೇಕಂತ ಹೇಳಿ. ಕ್ಲೆನ್ಸಿಂಗ್ ಆಯ್ತು. ಈಗ ನೆಕ್ಸ್ಟ್ ನಾವು ಟೋನಿಂಗ್ ಅನ್ನ ಮಾಡೋಣ. ಡ್ರೈ ಸ್ಕಿನ್ಗೆ ನಾವು ಪ್ರೆಪ್ ಅಂಡ್ ಪ್ರೈಮ್ ಇರುವಂತಹ ಟೋನರ್ ಅನ್ನ ಯೂಸ್ ಮಾಡ್ಕೋಬಹುದು. ಇದು ಹೈಡ್ರೇಟಿಂಗ್ ಟೋನರ್ ಅದ. ವಿಂಟರ್ ಸೀಸನ್ ಅಲ್ಲಿ ಇಂತಹ ಟೋನರ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಅಂದ್ರೆ ಇದ್ರ ಮೇಲೆ ಬರ್ದಿರ್ತೈತಿ ಪ್ರೆಪ್ ಅಂಡ್ ಪ್ರೈಮ್ ಅಂತ. ಪ್ರೆಪ್ ಅಂಡ್ ಪ್ರೈಮ್ ಇತ್ತಂದ್ರ ಅದ ಹೈಡ್ರೇಟಿಂಗ್ ಟೋನರ್ ಅಂತಾನ ತಿಳ್ಕೊಬಹುದು. ಈಗಿನ ಹಾಕಿರುವಂತಹ ಟೋನರ್ ಸ್ವಲ್ಪ ಡ್ರೈ ಆಗಲಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡೋಣ. ಗೈಸ್, ನೆಕ್ಸ್ಟ್ ನಾನು ಕ್ರೀಮ್ ಬೇಸ್ ಪ್ರೈಮರ್ ಅನ್ನ ಯೂಸ್ ಮಾಡಕತ್ತೇನು. ಪೋನ್ಸ್ ಇವೆಲ್ಲ ಅಫೋರ್ಡೆಬಲ್ ರೇಟ್ ನಲ್ಲಿ ಇರುವಂತಹ ಪ್ರಾಡಕ್ಟ್. ಅವನ್ನ ಯೂಸ್ ಮಾಡ್ಕೊಂಡೆ ಯಾವ ರೀತಿಯಾಗಿ ಫ್ಲಾಲೆಸ್ ಆಗಿ ಮೇಕಪ್ ಲುಕ್ ಅನ್ನ ಮಾಡಬಹುದು ಅಂತ ಹೇಳಿ ನೋಡಿದ್ರಿ. ಗೈಸ್, ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಸ್ಕಿನ್ ಎಲ್ರದು ಡ್ರೈ ಆಗ್ತದ. ಈ ಟೈಮ್ದಲ್ಲಿ ನಾವು ಮೇಕಪ್ ಮಾಡೋದ್ನಾಗ ನೀಟಾಗಿ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡ ನೀಟಾಗಿ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ ಸ್ಕಿನ್ ಅಲ್ಲಿ. ಇದರಿಂದ ಫೌಂಡೇಶನ್ ಅಪ್ಲೈ ಮಾಡೋದ್ನಾಗ ಬರುವಂತಹ ಪ್ರಾಬ್ಲಮ್ಸ್ ಏನದ, ಡ್ರೈ ಆಗುವುದು, ನೀಟಾಗಿ ಬ್ಲೆಂಡ್ ಆಗದೆ ಇರುವುದು, ಇದೆಲ್ಲಾನು ಪ್ರಾಬ್ಲಮ್ ಸಾಲ್ವ್ ಆಗ್ತದ. ನಿಮ್ಗೆ ಏನಾದ್ರೂ ಇನ್ನೂ ಒಂದ್ ಸ್ವಲ್ಪ ನೀಡ್ ಅನಿಸ್ತಂದ್ರ ಇನ್ನೊಂದ್ ಸ್ವಲ್ಪ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಯಶ್ಚರೈಸರ್ ಅನ್ನ ಹಾಕೋಬಹುದು. ನಂಗೆ ಇನ್ನೊಂದ್ ಸ್ವಲ್ಪ ನೀಡ್ ಅನಿಸ್ತು, ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ತಗೊಂಡ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ತೀನಿ. ಈಗ ನಮ್ದು CTM ಕಂಪ್ಲೀಟ್ ಆಯ್ತು. ಅಂದ್ರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್. ನೆಕ್ಸ್ಟ್ ನಮ್ಮ ಪ್ರೈಮರ್ ಅನ್ನ ಯೂಸ್ ಮಾಡ್ಕೊ. ಗೈಸ್, ನಮ್ಮ ಪ್ರೈಮರ್ ಅನ್ನ ಜೆಲ್ ಬೇಸ್ ಪ್ರೈಮರ್ ಯೂಸ್ ಮಾಡಕತ್ತೇನು. ನಮಗೆ ಲಾಂಗ್ ಲಾಸ್ಟಿಂಗ್ ಬೇಕಂದ್ರೆ ನಾವು ಸಿಲಿಕಾನ್ ಬೇಸ್ ಪ್ರೈಮರ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ವಿಂಟರ್ ಸೀಸನ್ ಅಲ್ಲಿ ಸ್ಕಿನ್ ಡ್ರೈ ಇರುವುದರಿಂದ ಹೈಡ್ರೇಟಿಂಗ್ ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಬಹುದು. ಆದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಬರಲ್ಲ. ಅದ್ರ ಸಂಬಂಧ ನಾವು ಲಾಂಗ್ ಲಾಸ್ಟಿಂಗ್ ಬೇಕಂದ್ರೆ ಸ್ವಲ್ಪ ಸಿಲಿಕಾನ್ ಬೇಸ್ ಪ್ರೈಮರ್ ಅನ್ನ ಯೂಸ್ ಮಾಡ್ಕೋಬಹುದು. ಎಲ್ಲಿ ನಮ್ಮ ಓಪನ್ ಪೋರ್ಸ್ ಅದಲ್ಲ ಅಲ್ಲೇ ನೀಟಾಗಿ ಪ್ರೈಮರ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗ್ತದ. ಗೈಸ್, ನಾನು ಫಸ್ಟ್ ಐ ಮೇಕಪ್ ಮಾಡ್ಕೋತೇನು, ಆಮೇಲೆ ಫೇಸ್ ಬೇಸ್ ಅನ್ನ ಕ್ರಿಯೇಟ್ ಮಾಡೋಣ. ಗೈಸ್, ನಾವು ವಿಂಟರ್ ಸೀಸನ್ ನಲ್ಲಿ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬೇಕಂದ್ರೆ ಆದಷ್ಟು ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಚೂಸ್ ಮಾಡ್ಕೋಬೇಕು. ಯಾಕಂತಂದ್ರ ವಿಂಟರ್ ಸೀಸನ್ ಅಲ್ಲಿ ಸ್ಕಿನ್ ಎಲ್ಲದೂ ಆಲ್ಮೋಸ್ಟ್ ಡ್ರೈನ ಆಗಿರ್ತೈತಿ. ಇಂಥ ಟೈಮ್ದಲ್ಲಿ ನಾವು ಬಹಳ ಥಂಡಿ ಇತ್ತಂದ್ರ ಆಗ ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಚೂಸ್ ಮಾಡಿದ್ರ ಬೆಟರ್ ಅಂತ ಹೇಳಿ ನನಗೆ ಅನಿಸ್ತೈತಿ. ಗೈಸ್, ನಾನು ಐ ಬೇಸ್ ಆಗಿ FS36 ಈ ಬೇಸ್ ಅನ್ನ ಐ ಬೇಸ್ ಆಗಿ ಹಚ್ಕೋಕತ್ತೇನೆ.
ಇಲ್ಲಿ ನೀವು ಕನ್ಸೀಲರ್ ಅನ್ನು ಲಿಕ್ವಿಡ್ ಕನ್ಸೀಲರ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ವಿಂಟರ್ ಸೀಸನ್ ಅಲ್ಲಿ ಆದಷ್ಟು ಕ್ರೀಮ್ ಬೇಸ್ಡ್ ಫೌಂಡೇಶನ್ಸ್ ಕನ್ಸೀಲರ್ ಅನ್ನ ಯೂಸ್ ಮಾಡ್ರೆ ಬೆಟರ್ ಅನಿಸ್ತದೆ ಗೈಸ್. ನೀಟಾಗಿ ಫಿಂಗರ್ಲಿನ ಅಪ್ಲೈ ಮಾಡಿದ್ರೆ ಎಕ್ದಮ್ ನೀಟ್ ಕುಂತದ ಗೈಸ್. ನಂಗೆ ಬ್ರಷ್ ಕಿಂತನೂ ಫಿಂಗರ್ಲಿನ ಭಾಳ ಈಸಿ ಅನ್ಸ್ತದ ಅಪ್ಲಿಕೇಶನ್. ಅದಕ್ಕೆ ನಾನು ಜಾಸ್ತಿ ಫಿಂಗರ್ಲಿನ ಅಪ್ಲೈ ಮಾಡ್ತೇನೆ. ಬೇಕಿದ್ರೆ ನಾವು ನಂತರ ಬ್ರಷ್ ಇಂದ ಬ್ಲೆಂಡ್ ಮಾಡಬಹುದು ನೀಟಾಗಿ ಒಂದಾಗಿ. ಈ ಕಾರ್ನರ್ ಕೂಡ ನಾವು ಮರೆಯೋಂಗಿಲ್ಲ. ಈಗ ಇದು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಗೈಸ್, ಯಾಕಂದ್ರೆ ಇವನ್ ಆಗಿ ಕನ್ಸಿಲರ್ ನಮ್ಮದ ನೀಟಾಗಿ ಬ್ಲೆಂಡ್ ಆಗ್ಲಿ ಅಂತ ಹೇಳಿ. ಸೆಟ್ಟಿಂಗ್ ಪೌಡರ್ದಿಂದ ನಮ್ಮ ಕನ್ಸಿಲರ್ ಅನ್ನ ಸೆಟ್ ಮಾಡೋಣ ಗೈಸ್. ಅಫೋರ್ಡೆಬಲ್ ರೇಟ್ ನಲ್ಲಿ RCO ಲೂಸ್ ಪೌಡರ್ ಸೆಟ್ಟಿಂಗ್ ಪೌಡರ್ ಅದೆಲ್ಲ ಬಹಳ ಬೆಸ್ಟ್ ಅದ. ರಿಸಲ್ಟ್ ಚೆನ್ನಾಗಿದೆ, ರೇಟನು ಹೈ ಇಲ್ಲ, ನಿಮ್ಗೆ ಅಫೋರ್ಡೆಬಲ್ ರೇಟ್ನಾಗನ ಚಲೋ ಅದ ಇದು. ಈಗ ಈ ಪೌಡರ್ ಅನ್ನ ಈ ತರ ತಗೊಂಡು ಎಕ್ಸಸ್ ಪೌಡರ್ ಅನ್ನ ಈ ತರ ನಾವು ಬ್ಲೆಂಡ್ ಮಾಡಿ ಈ ಕನ್ಸಿಲರ್ ಅನ್ನ ಸೆಟ್ ಮಾಡ್ಕೋಬೇಕು. ಶಾಡೋ ಅನ್ನ ಅಪ್ಲೈ ಮಾಡಲು ಈ ತರ ಫ್ಲಾಟ್ ಬ್ರಷ್ ಅನ್ನ ತಗೋತೇನೆ. ಜಸ್ಟ್ ಅಪ್ಲಿಕೇಶನ್ ಸಂಬಂಧ ಬ್ಲೆಂಡಿಂಗ್ ಆಗಿ ನಾನು ಬೇರೆ ಬ್ರಷ್ ಅನ್ನ ಚೂಸ್ ಮಾಡ್ತೇನೆ. ಲೈಟ್ ಬ್ರೌನ್ ಶೇಡ್ ಅನ್ನ ತಗೊಂಡ ಈಗ ಬೇಸ್ ಅನ್ನ ಕ್ರಿಯೇಟ್ ಮಾಡೋದು. ಜಸ್ಟ್ ಇದ ಅಪ್ಲಿಕೇಶನ್ ಸಂಬಂಧ ಈ ಬ್ರಷ್ ಅನ್ನ ನಾ ಯೂಸ್ ಮಾಡಿ ನಮ್ದು ಕ್ರೀಸ್ ಅದೆಲ್ಲ ಅಲ್ಲಿ ನೀಟಾಗಿ ಈ ಬ್ರಷ್ ನಿಂದ ಶಾಡೋ ಅನ್ನ ಅಪ್ಲೈ ಮಾಡ್ಕೋಬೇಕು. ಈ ಸೈಡ್ ಅಲ್ಲಿ ಸೇಮ್ ಈ ಡಾರ್ಕ್ ಬ್ರೌನ್ ಶೇಡ್ ಅನ್ನು ಚೂಸ್ ಮಾಡ್ಕೊಂಡೇನು. ಜಸ್ಟ್ ಇನ್ನ ಔಟರ್ ಕಾರ್ನರ್ ಕೊಡೋಣ. ಇನ್ನ ಫ್ಲಫಿ ಬ್ರಷ್ ನಾವು ನೀಟಾಗಿ ಬ್ಲೆಂಡ್ ಮಾಡೋಣ. ಇನ್ನರ್ ಕಾರ್ನರ್ಗೆ ಲೈಟ್ ಶೇಡ್ ಅನ್ನ ಅಪ್ಲೈ ಮಾಡೋಣ. ಯಾಕಂದ್ರೆ ನನ್ನ ಆದಷ್ಟು ಡೀಪ್ ಸೆಟ್ ಐಸ್ ಇರುವುದರಿಂದ ಇನ್ನರ್ ಕಾರ್ನರ್ಗೆ ಲೈಟ್ ಶೇಡ್ ಕೊಡಬೇಕು, ಔಟರ್ ಕಾರ್ನರ್ಗೆ ಡಾರ್ಕ್ ಶೇಡ್ ಗಳನ್ನ ಕೊಡೋದ್ರ ಮೂಲಕ ನಮ್ಮ ಐಸ್ ಗಳನ್ನ ನಾವು ಲಿಫ್ಟೆಡ್ ಆಗಿ ತೋರ್ಸಾಕ ಈಸಿ ಆಗ್ತದ. ಇದನ್ನ ಲೈಟ್ ಶೇಡ್ ಅನ್ನ ಕೊಡಾಕತ್ತೆ. ಲ್ಯಾಶ್ ನಲ್ಲಿ ಇರುವಂತಹ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ರಿಮೂವ್ ಮಾಡೋಣ. ಗೈಸ್, ನನ್ನ ಸ್ಕಿನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಲೈಟ್ ಆಗಿ ಡಾರ್ಕ್ ಸರ್ಕಲ್ ಇದ್ದ ಅನ್ಇವನ್ ಸ್ಕಿನ್ ಅದ. ಇಲ್ಲಿ ಕೂಡ ಸ್ವಲ್ಪ ನಂದ ಅನ್ಇವನ್ ಸ್ಕಿನ್ ಅದ. ಇವುಗಳನ್ನ ಹೈಡ್ ಮಾಡ್ಕೋಬೇಕಾದ್ರೆ ನನ್ನ ಸ್ಕಿನ್ ಶೇಡ್ ಕಿತನು 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡ ನಾವು ಇದನ್ನೆಲ್ಲ ಹೈಡ್ ಮಾಡ್ಕೋಬೇಕಾಗ್ತದ. ಈಗ ನನ್ ಏನ್ ಸ್ಕಿನ್ ಶೇಡ್ ಅದಲ್ಲ ಅದಕ್ಕಿಂತ 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡ ನಾವು ಇದನ್ನ ಹೈಡ್ ಮಾಡ್ಕೋಬೇಕಾಗ್ತದ. ನನ್ ಶೇಡ್ ಇರುವುದು 36 FS 36, ಅದಕ್ಕಿಂತ 2 ಶೇಡ್ ಡಾರ್ಕರ್ ಅಂದ್ರ FS 24 ಅನ್ನ ತಗೊಂಡ ನಮ್ಮ ಪ್ರಾಬ್ಲಮ್ಸ್ ಅನ್ನ ಇವನ್ನ ಹೈಡ್ ಮಾಡ್ಕೋಬಹುದು. ಯಾವ್ದ ಕ್ರೀಮ್ ಬೇಸ್ ಅನ್ನ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಫಿಂಗರ್ ದಿಂದ ಈ ತರ ಬ್ಲೆಂಡ್ ಮಾಡ್ಬೇಕಾಗ್ತದ. ಯಾಕಂತಂದ್ರೆ ಪ್ರಾಡಕ್ಟ್ ನೀಟಾಗಿ ಮೆಲ್ಟ್ ಆಗಿ ಅಪ್ಲೈ ಆಗಕ್ ಸಾಧ್ಯ ಆಗ್ತೈತಿ. ಈಗ ನಂದು ಎಲ್ಲೆಲ್ಲಿ ಅನ್ಇವನ್ ಸ್ಕಿನ್ ಅದೆಲ್ಲ ಅದನ್ನ ಹೈಡ್ ಮಾಡ್ಕೋಬೇಕು. ಗೈಸ್, ಎಷ್ಟು ನೀಟಾಗಿ ಹೈಡ್ ಆಗ್ತದ ನೋಡಿ. ಎಲ್ಲಾ ಟೈಮ್ದಾಗೂ ನಾವು ಆರೆಂಜ್ ಕಲರ್ ಕರೆಕ್ಟರ್, ಗ್ರೀನ್ ಕಲರ್ ಕರೆಕ್ಟರ್ ಇವುಗಳನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ. ನೀಡಿದ್ರೆ ಮಾತ್ರ ಅವ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವು
ಇಂತಹ ಟ್ರಿಕ್ಗಳನ್ನು ಯೂಸ್ ಮಾಡುವುದರ ಮೂಲಕ ನಮ್ಮ ಮೇಕಪ್ ಅನ್ನ ಫ್ಲಾಲೆಸ್ ಆಗಿ ರಿಸಲ್ಟ್ ಮಾಡಬಹುದು. ಹಾಗಂತ ಕಲರ್ ಕರೆಕ್ಟರ್ ಅನ್ನ ಯೂಸ್ ಮಾಡಬಾರ್ದಂತಿಲ್ಲ. ಡೆಫಿನೆಟ್ ಆಗಿ ಅದು ಎಲ್ಲಿ ನೀಡ್ ಅದ ಅಲ್ಲಿ ಮಾಡಲೇಬೇಕು ಗೈಸ್, ಇಲ್ಲದಂದ್ರೆ ಮೇಕಪ್ ನೀಟಾಗಿ ಬರೋದಿಲ್ಲ. ಸ್ವಲ್ಪ ಫೋರೆಡ್ ಅಲ್ಲಿ ನಂದ ಅನ್ನಿವನ್ ಸ್ಕಿನ್ ಅದ, ಅದಕ್ಕೆ ನನ್ನ ಲೈಟ್ ಆಗಿ ಸ್ವಲ್ಪ ಅಪ್ಲೈ ಮಾಡತ್ತೆ ಫಿಂಗರ್ ಲೈನ್. ನನ್ನ ಫೇಸಿಗೆ ಸೂಟ್ ಆಗುವಂತಹ FS36 ಶೇಡ್ ಅನ್ನು ತಗೊಂಡ ಈಗ ಬ್ಲೆಂಡ್ ಮಾಡ್ಕೋತೆ ಅಪ್ಲೈ ಮಾಡ್ಕೊಂಡು. ಗೈಸ್, ವಿಂಟರ್ ಸೀಸನ್ ಅಲ್ಲಿ ಕ್ರೀಮ್ ಬೇಸ್ ಫೌಂಡೇಶನ್ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದು ಟಿವಿ ಫಿನಿಶ್ ಸಿಗ್ತದೆ ಇದರಲ್ಲಿ. ಈಗ ಬ್ರಷ್ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮೇಲಿನ ಮೇಲೆ ಮಾಡ್ಕೋಬೇಕು ಗೈಸ್, ಭಾರನು ಹಾಕಬಾರ್ದು ಮತ್ತೆ ಈ ತರನು ಮಾಡಬಾರ್ದು. ಜಸ್ಟ್ ನಾವು ಟ್ಯಾಪ್ 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 ಮೆಥಡ್ಲೆ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗ್ತದೆ ಗೈಸ್. ಇದೇನ್ ಕಾಣಕತ್ತದಲ್ಲ, ಇದು ಪ್ರಾಡಕ್ಟ್ ಎಕ್ಸ್ಟ್ರಾ ಅಂತ ಕಾಣಕತ್ತೈತಿ, ಅದ ಅಲ್ಲ. ಅದೊಂದು ಸ್ವಲ್ಪ ಪಿಂಪಲ್ ಆಗಿದೆ, ಇಲ್ಲೊಂದು ಅದ ಎದ್ದು ಕಾಣಕತ್ತೈತಿ. ಈ ತರ ಎಲ್ಲ ಕಡೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದಕ್ಕೆ ಗೈಸ್, ಕ್ರೀಮ್ ಬೇಸ್ ಫೌಂಡೇಶನ್ ಅದಲ್ಲ, ಬ್ಲೆಂಡಿಂಗ್ ಎಷ್ಟು ನೀಟಾಗಿ ಮಾಡ್ತಿರ್ಲಿಲ್ಲ ಅಷ್ಟು ನೀಟಾಗಿ ನ್ಯಾಚುರಲ್ ಆಗಿ ಫಿನಿಶ್ ಬರ್ತದ. ಮೇನ್ ಒಂದೇ ಇನ್ನು ಬ್ಲೆಂಡಿಂಗ್ ನೀಟ್ ಮಾಡ್ಬೇಕಷ್ಟೇ ಗೈಸ್. ಯಾವ್ದಾ ಮೇಕಪ್ ಆಗ್ಲಿ ಮಾಡೋದ್ನಾಗ ನಮ್ಗ ಒಂದ್ ಸ್ವಲ್ಪ ಹೆವಿ ಆಗ್ಯದ, ಕಲರ್ ಜಾಸ್ತಿ ಫೇರ್ ಆಗ್ಯದ ಅನಿಸ್ತದ. ಬಟ್ ಒಂದ್ ಹಾಫ್ ಆನ್ ಅವರ್ ಆದ ಗುಣ ಅದ ನೀಟಾಗಿ ಸೆಟ್ ಆಗಿ ನಮ್ಮ ಫೇಸ್ ಶೇಡ್ಗೆ ಸೆಟ್ ಆಗ್ತದ. ಫೇಸ್ ನಲ್ಲಿ ಕನ್ಸಿಲರ್ ಅನ್ನ ಮಾಡೋಣ. ಕನ್ಸಿಲರ್ ಎಲ್ಲೆಲ್ಲಿ ಮಾಡ್ಬೇಕಂತಂದ್ರೆ, ಎಲ್ಲೆಲ್ಲಿ ನಮ್ಮ ಸ್ಕಿನ್ ಫೀಚರ್ಸ್ ಡೀಪ್ ಹೋಗಿರ್ತಾವು ಅವುಗಳನ್ನ ನಾವು ಎನ್ಹ್ಯಾನ್ಸ್ ಮಾಡಾಗ ಕನ್ಸಿಲರ್ ಅನ್ನ ಮಾಡಬೇಕಾಗ್ತದೆ. ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಹೈಲೈಟ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಹೇಳಿ ಡೀಟೇಲ್ ಆಗಿ ಹೇಳಿದೆನು. ಯಾರು ನೀವು ಆ ವಿಡಿಯೋನ ನೋಡಿಲ್ಲ ಅಂತ ಒಂದ್ಸರಿ ಹೋಗಿ ಅಲ್ಲಿ ಚೆಕ್ ಮಾಡಬಹುದು. ಕನ್ಸಿಲರ್ ಅನ್ನ ನಮ್ ಶೇಡ್ ಕಿಂತನೂ ಒಂದ್ ಶೇಡ್ ಫೇರ್ ಶೇಡ್ ಅನ್ನ ತಗೊಂಡ ನಾವು ಕನ್ಸಿಲರ್ ಅನ್ನ ಮಾಡ್ಕೋಬೇಕಾಗ್ತದೆ ಗೈಸ್. ಯಾಕಂದ್ರೆ ಇವೆಲ್ಲ ಪಾರ್ಟ್ ಹೈಲೈಟ್ ಆಗ್ತದ. ನೋಸ್ ಏರಿಯಾ, ಗಡ್ಡ, ಈ ಭಾಗ, ಇವುಗಳನ್ನು ನಾವು ಹೈಲೈಟ್ ಮಾಡಬೇಕಾಗ್ತದೆ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಮ್ಮ ಫೇಸ್ ಶೇಡ್ಗಿಂತನೂ 2 ಶೇಡ್ ಡಾರ್ಕರ್ ಶೇಡ್ ಅನ್ನ ತಗೊಂಡು ನಾವು ಕಾಂಟೂರ್ ಅನ್ನ ಮಾಡ್ಕೋಬಹುದು. ನನ್ನ ಈ ಶೇಡ್ ಅನ್ನು ತಗೊಂಡೇನು, ಕ್ರೈಲಾನ್ ದ NG1 ಶೇಡ್ ಅನ್ನು ತಗೊಂಡ ಈಗ ಕಾಂಟೂರ್ ಅನ್ನ ಮಾಡ್ಕೋಬೇಕು ಗೈಸ್. ಕಾಂಟೂರ್ ಎಲ್ಲಿ ಮಾಡ್ಬೇಕಂತಂದ್ರ, ನಮ್ದೇನ್ ಹೇರ್ ಲೈನ್ ಅದಲ್ಲ, ಬೋನ್ ಅದಲ್ಲ, ಇಲ್ಲಿ ಚಿಕ್ಕ ಬೋನ್ ಅದ ಮೇಲೆ ಇಲ್ಲಿ ನಾವು ಕಾಂಟೂರ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ತರ ಹೇರ್ ಲೈನ್ ಇಂದ ಇದೇನ್ ನಮ್ಮ ಲಿಪ್ಸ್ ಅದಲ್ಲ, ಲಿಪ್ಸ್ ಕಾರ್ನರ್ ಈ ತರ ಮೆಜರ್ಮೆಂಟ್ ತಗೊಂಡ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ ಗೈಸ್. ಕಾಂಟೂರ್ ಅನ್ನು ಯಾರ್ಯಾರ ಶೇಪ್ ಅವ ಶೇಪ್ಗಳಿಗೆ ಅನುಸಾರವಾಗಿ ನಾವು ಕಾಂಟೂರ್ ನ ಪ್ಲೇಸ್ಮೆಂಟ್ ಅನ್ನ ಚೇಂಜ್ ಮಾಡಬೇಕಾಗ್ತದ. ಅಂದ್ರೆ ಹಾರ್ಟ್ ಶೇಪಿಗೆನ ಕಾಂಟೂರ್ ಬೇರೆ ಮಾಡ್ಬೇಕು, ಅಲ್ಲಿ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದ. ರೌಂಡ್ ಶೇಪ್ ಕಾಂಟೂರ್ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದ. ಓವಲ್ ಶೇಪ್ ಕಾಂಟೂರ್ ಪ್ಲೇಸ್ಮೆಂಟ್ ಅನ್ನ ಬೇರೆ ಇರ್ತದೆ. ಈ ತರ ಫೇಸ್ ಶೇಪ್ ಟೈಪ್ ಅನುಸಾರವಾಗಿ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ. ನಂದು ಫೋರೆಡ್ ಬ್ರಾಡ್ ಆಗಿರುವುದರಿಂದ ಅಲ್ಲಿಯೂ ಕೂಡ ನಾನು ಕಾಂಟೂರ್ ಅನ್ನ ಮಾಡಿದ್ದೇನೆ. ನೋಸ್ ಬ್ರಿಡ್ಜ್ ನಲ್ಲಿ ಕೂಡ ನಾನು ಕಾಂಟೂರ್ ಅನ್ನ ಮಾಡೀನಿ. ಯಾಕಂದ್ರೆ ಇಲ್ಲಿ ನೋಸ್ ನೀಟಾಗಿ ಸ್ಟ್ರೈಟ್ ಆಗಿ ಇನ್ಹ್ಯಾನ್ಸ್ ಆಗ್ತದ. ಬ್ರಷ್ ನಿಂದ ಕೂಡ ನೀವು ಬ್ಲೆಂಡ್ ಮಾಡಬಹುದು ಅಥವಾ ಬ್ಲೆಂಡರ್ ದಿಂದ ಕೂಡ ನೀವು ಬ್ಲೆಂಡ್ ಮಾಡಬಹುದು. ಗೈಸ್, ಈಗ ನಾವು ಬ್ಯೂಟಿ ಬ್ಲೆಂಡರ್ ನೀಟಾಗಿ ಬ್ಲೆಂಡ್ ಮಾಡೋಣ.
ಈಗ ನಾವು ಸೆಟ್ಟಿಂಗ್ ಪೌಡರ್ದಿಂದ ಇದನ್ನ ನೀಟಾಗಿ ಸೆಟ್ ಮಾಡ್ಕೊಂಡು ಕಣ್ಣಿನ ಕೆಳಗೆ ನಾವು ಫಸ್ಟ್ ಸೆಟ್ಟಿಂಗ್ ಸೆಟ್ಟಿಂಗ್ ಪೌಡರ್ ಫಸ್ಟ್ ಸೆಟ್ ಮಾಡ್ಕೋಬೇಕು. ಯಾಕಂತಂದ್ರ ಆದಷ್ಟು ಬೇಗ ಕ್ರೀಸ್ ಬೀಳುವಂತ ಸಾಧ್ಯತೆ ಅಲ್ಲಿ ಜಾಸ್ತಿ ಇರ್ತೈತಿ. ಅದಕ್ಕೆ ನಾವು ಆದಷ್ಟು ಬೇಗ ಕಣ್ಣಿನ ಕೆಳಗೆ ಪೌಡರ್ ಸೆಟ್ಟಿಂಗ್ ಮಾಡ್ಕೋಬೇಕಾಗ್ತದ. ಗೈಸ್, ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗ್ಬೇಕಾತಂದ್ರ ಪೌಡರ್ ಸೆಟ್ಟಿಂಗ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ನೀವು ನೀಟಾಗಿ ಮಾಡ್ಕೋಬೇಕಾಗ್ತದ. ಫೌಂಡೇಶನ್ ಚೂಸ್ ಮಾಡಿದ್ಮೇಲೆ ಎಷ್ಟು ಲಕ್ಷ ವಹಿಸ್ತಿರಲ್ಲ ಅಷ್ಟೇ ನಾವು ಪೌಡರ್ ಸೆಟ್ಟಿಂಗ್ದಲ್ಲೂ ಕೂಡ ಗಮನವಿಟ್ಟು ನಾವು ಸೆಟ್ ಮಾಡ್ಬೇಕಾಗ್ತದ. ನಾನು ನೈಕಾ ಅವರ ಐಬ್ರೋ ಫಿಲ್ಲಿಂಗ್ ಪ್ಯಾಲೆಟ್ ಅನ್ನ ತಗೊಂಡೇನು. ಇದರಲ್ಲಿ ಬ್ರೌನ್ ಶೇಡ್ ಅನ್ನ ತಗೊಂಡದನ್ನ ಐಬ್ರೋ ಅನ್ನ ಫಿಲ್ ಮಾಡ್ಕೋಬೇಕು. ಈ ತರ ಪ್ರಾಡಕ್ಟ್ ತಗೊಂಡ ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ಡಸ್ಟ್ ಆಫ್ ಮಾಡ್ಕೋಬೇಕಾಗ್ತದ. ಗೈಸ್, ಅಲ್ಲಿ ನನಗೆ ದೂರಿಂದ ಅನಿಸ್ತದ, ಅದಕ್ಕೆ ನಾನು ಇಲ್ಲಿ ಸ್ಮಾಲ್ ಮಿರರ್ ಇಟ್ಕೊಂಡ ಇದನ್ನ ಅಪ್ಲೈ ಮಾಡ್ಕೋತೇನೆ. ನೀವು ನಮ್ದು ಐ ಮೇಕಪ್ ಬಾಕಿ ಅದ. ಫೇಕ್ ಲ್ಯಾಶಸ್, ಐಲೈನರ್, ಕಾಜಲ್ ಅನ್ನ ಹಾಕೊಂಡ್ರಿ. ಪಾಯಿಂಟೆಡ್ ಬ್ರಷ್ ಅನ್ನ ತಗೊಂಡ ಮ್ಯಾಲ ಯಾವ ಶೇಡ್ ಅನ್ನ ಹಾಕೇನಲ್ಲ ಅದೇ ಶೇಡ್, ಲೈಟ್ ಶೇಡ್ ಅನ್ನ ತಗೊಂಡು ಕೆಳಗೂ ಕೂಡ ಅಪ್ಲೈ ಮಾಡ್ತೇನೆ. ನಾ ಫಾರಿವರ್ 52 ಕಾಜಲ್ ನ ತಗೋದೇನೆ. ಜಸ್ಟ್ ಇದನ್ನ ವಾಟರ್ ಲೈನ್ ಹಾಕ್ತೇನೆ. ಜಸ್ಟ್ ನಾನು ಔಟರ್ ಕಾರ್ನರ್ ಕಾಜಲ್ ಹಾಕತ್ತೇನೆ. ಮೀಡಿಯಂ ಶೇಡ್ ಅನ್ನ ತಗೊಂಡ ಬ್ಲಶ್ ಮಾಡ್ಕೋತೀನಿ. ನಾವು ಗ್ಲಾಮ್ 21 ಪ್ಯಾಲೆಟ್ ದಲ್ಲಿರುವಂತ ಹೈಲೈಟ್ ಅನ್ನ ಯೂಸ್ ಮಾಡೋದ್ರಿ. ನನ್ನ ಶೇಡ್ ಇಲ್ಲಿ ಸೂಟ್ ಆಗ್ತದ. ಈ ಶೇಡ್ ಅನ್ನ ತಗೊಳ್ಳೋಣ. ಗೈಸ್, ಇವತ್ತು ನಾನು ನ್ಯೂಡ್ ಶೇಡ್ ಅನ್ನ ಲಿಪ್ಸ್ಟಿಕ್ ಹಾಕೋದಿದ್ದೀನಿ. ಇನ್ಸೈಡ್ ನ್ಯೂಡ್ ಮ್ಯಾಟ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡೋದಿದ್ದೀನಿ. ಶೇಡ್ ನಂಬರ್ 13. ಲಾಸ್ಟ್ ಒಂದು ಬಿಂದು ಮೇಕಪ್ ಫಿಕ್ಸ್ ಮಾಡ್ಕೊಂಡಿದ್ರೆ ಮೇಕಪ್ ಇಸ್ ಕಂಪ್ಲೀಟ್. ಗೈಸ್, ನಾನಿಲ್ಲಿ ಯೂಸ್ ಮಾಡಿರುವುದು ADS ಅವರ ಮೇಕಪ್ ಫಿಕ್ಸಿಂಗ್ ಸ್ಪ್ರೇ. ಗೈಸ್, ನೀವ ನೋಡಬಹುದು ಮೇಕಪ್ ರಿಸಲ್ಟ್ ಎಷ್ಟು ನೀಟ್ ಆಗಿ ಬಂದದ. ಗೈಸ್, ಇದು ಕ್ರೀಮ್ ಬೇಸ್ ಫೌಂಡೇಶನ್ ಇದ್ರೂ ಕೂಡ ಇದು ಲಾಂಗ್ ಲಾಸ್ಟಿಂಗ್ ಆಗ್ತದ. ಬಟ್ ಅಷ್ಟೇ ಕೆಲವೊಂದು ಲಾಂಗ್ ಲಾಸ್ಟಿಂಗ್ ಮೇಕಪ್ ಆಗ್ಬೇಕಾದ್ರೆ ಕೆಲವೊಂದು ಸ್ಕಿಲ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ಈ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರತಿಯೊಂದು ಸ್ಟೆಪ್ಸ್ ಅನ್ನ ನೀಟಾಗಿ ಫಾಲೋ ಮಾಡಿದ್ರ ನೀವು ಕ್ರೀಮ್ ಬೇಸ್ ಫೌಂಡೇಶನ್ ದಲ್ಲೂ ಕೂಡ ಲಾಂಗ್ ಲಾಸ್ಟಿಂಗ್ ಮೇಕಪ್ ಅನ್ನ ಅಚೀವ್ ಮಾಡ್ಬೋದು. ಗೈಸ್, ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ಗ್ಲಾಸಿ ಲುಕ್ ಕೂಡ ಬರ್ತದೆ. ಅದಕ್ಕೆ ನಾವು ವಿಂಟರ್ ಸೀಸನ್ ದಲ್ಲಿ ಆದಷ್ಟು ಕ್ರೀಮ್ ಬೇಸ್ ಫೌಂಡೇಶನ್ ಅನ್ನ ಯೂಸ್ ಮಾಡಿ ಈ ತರ ಮೇಕಪ್ ಗಳನ್ನ ನಾವು ಕ್ರಿಯೇಟ್ ಮಾಡಬಹುದು.